So hello everyone, welcome to Insights 21 into Often Earth Less Known Thing. I am Simran. In previous video, we have learnt about issue of shares. In that, we have learnt about issue of shares at par, premium, discount, and now ಅದರಲ್ಲಿ issue of shares ಅಲ್ಲಿ ಓವರ್ ಸಬ್ಸ್ಕ್ರಿಪ್ಷನ್ ಅಂಡರ್ ಸಬ್ಸ್ಕ್ರಿಪ್ಷನ್ ಕಲಿತಿದ್ದೀವಿ. ಇವಾಗ ಫಾರ್ಫೀಚರ್ ಶೇರ್ಸ್ ಅಂದರೆ ಏನು ಮತ್ತು ಫಾರ್ಫೀಟೆಡ್ ಶೇರ್ಸ್ ಏನಕ್ಕಾಗುತ್ತೆ ಅದನ್ನು ಲರ್ನ್ ಮಾಡೋಣ. ಫಸ್ಟು ಫಾರ್ಫೀಟೆಡ್ ಶೇರ್ಸ್ ಅಂದರೆ ಏನು? ಶೇರ್ಸ್ ಅಂದರೆ ಯಾವುದು ಕ್ಯಾನ್ಸಲ್ ಆಗೋಗಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಶೇರ್ ಹೋಲ್ಡರ್ ಇರ್ತಾರೆ, ಅವರು ಅಪ್ಲಿಕೇಶನ್ ಟೈಮಲ್ಲಿ 100 ಶೇರ್ಸಿಗೆ ಅಪ್ಲೈ ಮಾಡಿರ್ತಾರೆ. ಅದನ್ನು ನಾವು ಯಾವ ಥರ ಪೇ ಮಾಡ್ತೀವಿ? ಅಪ್ಲಿಕೇಶನಲ್ಲಿ ಸ್ವಲ್ಪ ಅಮೌಂಟು, ಅಲಾಟ್ಮೆಂಟಲ್ಲಿ ಒಂದು ಸ್ವಲ್ಪ, ಮತ್ತು ಕಾಲ್ ಫಸ್ಟ್ ಆ್ಯಂಡ್ ಫೈನಲ್ ಇಲ್ಲ ಫಸ್ಟ್ ಕಾಲ್ ಫೈನಲ್ ಕಾಲ್ ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ನಾವು ಪೇ ಮಾಡ್ತಾ ಹೋಗ್ತೀವಿ. ಸೊ ಇವಾಗ ಅವ್ರು ಏನು ಮಾಡ್ತಾರೆ, ಅಪ್ಲಿಕೇಶನ್ ಮತ್ತು ಅಲಾಟ್ಮೆಂಟ್ನ ಪೇ ಮಾಡಿರ್ತಾರೆ. ಕಾಲ್ ಟೈಮಲ್ಲಿ ಪೇ ಮಾಡೋದನ್ನ ಅವ್ರ ಕೈಲಿ ಆಗಲ್ಲ. ಆ ಟೈಮಲ್ಲಿ ಅವ್ರಿಗೇನೋ ಪ್ರಾಬ್ಲಮ್ ಇರುತ್ತೆ ಅಥವಾ ಅವ್ರಿಗೆ ಗೊತ್ತಿರಲ್ಲ. ಆವಾಗ ಅವರು ಶೇರ್ಸ್ನ ಡೈರೆಕ್ಟರ್ಸ್ ಕ್ಯಾನ್ಸಲ್ ಆದರೂ ಮಾಡ್ಬೋದು, ಇಲ್ಲ ನೋಟಿಸ್ ಕಳಿಸಿ ನೀವು ನಮಗೆ ಪೇ ಮಾಡಬೇಕಲ್ವಾ, ಅಂದರೆ ಅರಿಯರ್ಸ್ ಇದೆ, ಅರಿಯರ್ಸ್ ಮೇಲೆ ಇಂಟ್ರೆಸ್ಟ್ ಹಾಕ್ಬಿಟ್ಟು ಅವರು ಅಮೌಂಟ್ನ ರಿಸೀವ್ ಮಾಡ್ಬೋದು. ಅಕಸ್ಮಾತ್ ಅವರು ಅರಿಯರ್ಸ್ ಇದೆ, ಅರಿಯರ್ಸ್ ಮೇಲೆ ಇಂಟ್ರೆಸ್ಟ್ ಏನೂ ಕೊಡ್ದಲ್ಲೇ ನೋಟಿಸಿಗೆ ಏನೂ ರೆಸ್ಪಾನ್ಸು ಮಾಡಿಲ್ಲ ಅಂದರೆ ಆವಾಗ ಶೇರ್ಸು ಫಾರ್ಫೀಟೆಡ್ ಆಗುತ್ತೆ. ದೆನ್ ಫಾರ್ಫೀಟೆಡ್ ಮೀನಿಂಗ್ ಏನು? ಲೈಕ್ the shares get forfeited when a shareholder or a holder of a share is unable to pay allotment money or final call money or first call money, then share will get forfeited. So ಅದರಲ್ಲಿ ಎಂಟ್ರೀಸ್ ಯಾವ ಥರ ಬರುತ್ತೆ ಅದನ್ನು ನೋಡೋಣ. ಫಸ್ಟು ಎಂಟ್ರೀಸ್ ಫಾರ್ ರೆಕಾರ್ಡಿಂಗ್ ಫಾರ್ಫಿಟೆಡ್. ಇವಾಗ ಶೇರ್ ಕ್ಯಾನ್ಸಲ್ ಆಗ್ತಿದ್ರೆ ಫಸ್ಟ್ ನಾವು ಫಾರ್ಫಿಟೆಡ್ ಎಂಟ್ರಿನೇ ಮಾಡೋದಲ್ವಾ. ಇಲ್ಲಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಶೇರ್ ಅಲಾಟ್ಮೆಂಟ್ ಟು ಶೇರ್ ಕಾಲ್ ಅಕೌಂಟ್. ಇವಾಗ ಇಲ್ಲಿ ಫಾರ್ಫಿಟೆಡ್ ಶೇರ್ಸಲ್ಲಿ ನಾವು ಎಷ್ಟು ಆಲ್ರೆಡಿ ರಿಸೀವ್ ಮಾಡಿದ್ವಿ. ಲೈಕ್ ಈ ಸಿಚುವೇಷನಲ್ಲಿ ಅಪ್ಲಿಕೇಶನ್ ಮನಿ 2 ರೂಪೀಸ್ ರಿಸೀವ್ ಆಗಿದೆ. ಅವರು ಅಲಾಟ್ಮೆಂಟ್ ಮತ್ತು ಕಾಲ್, ಅಲಾಟ್ಮೆಂಟಲ್ಲಿ ಒಂದು 3 ರೂಪೀಸ್ ಆ್ಯಂಡ್ ಕಾಲಲ್ಲಿ ಒಂದು 5 ರೂಪೀಸ್ ಪೇ ಮಾಡಬೇಕಾಗಿರುತ್ತೆ. ಇಲ್ಲೇನು ಮಾಡಿದರೆ ಅಪ್ಲಿಕೇಶನ್ ಏನೋ ಪೇ ಮಾಡಿದ್ದಾರೆ, ಡ್ಯೂ ಟು ಸಮ್ ರೀಸನ್ಸ್ ಅಲಾಟ್ಮೆಂಟ್ ಮನಿ ಮತ್ತು ಕಾಲ್ ಮನಿ ಪೇ ಮಾಡೋದಕ್ಕಾಗಿಲ್ಲ. ಸೊ ಎಷ್ಟು ಪೇ ಮಾಡಿದ್ದಾರೆ ಆಲ್ರೆಡಿ ಆ ಅಮೌಂಟು ಇಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ 10 ಶೇರ್ಸ್ ಫೇಸ್ ವ್ಯಾಲ್ಯೂ 10 ರೂಪೀಸ್ ಅಂದರೆ 100 ರೂಪೀಸ್ ಟೋಟಲ್ ಬರಬೇಕು. ಈ 100ಅಲ್ಲಿ 2 ರೂಪೀಸ್ ಅಪ್ಲಿಕೇಶನ್ ಇದೆ ಅಲ್ವಾ. ಸೊ 10 ಶೇರ್ಸ್ ಇಂಟು 2 20 ರೂಪೀಸ್ ಆಲ್ರೆಡಿ ಬಂದಿದೆ. ಸೊ ಇಲ್ಲಿ ಫಾರ್ಫಿಟೆಡ್ ಶೇರ್ಸ್ ಅಕೌಂಟಲ್ಲಿ 20 ರೂಪೀಸ್ ಹೋಗುತ್ತೆ. ನೆಕ್ಸ್ಟ್ ಅಲಾಟ್ಮೆಂಟ್ ಎಷ್ಟು? 3 ರೂಪೀಸ್ ಪೇ ಮಾಡಬೇಕಾಯ್ತು ಅವರು, ಬಟ್ ಪೇ ಮಾಡಿಲ್ಲ. ಎಷ್ಟು ಶೇರ್ಸು? 10, ಇಲ್ಲಿ 30 ರೂಪೀಸು. ನೆಕ್ಸ್ಟು ಕಾಲ್ 5 ರೂಪೀಸ್, ಶೇರ್ಸ್ 10 ರೂಪೀಸು 50 ರೂಪೀಸ್, ಟೋಟಲು 100. ಶೇರ್ ಕ್ಯಾಪಿಟಲಲ್ಲಿ ಡೆಬಿಟ್ ಟೋಟಲ್ ಫೇಸ್ ವ್ಯಾಲ್ಯೂ ಏನಿದೆ ಅದನ್ನೇ ಮಾಡಬೇಕು. ನೆಕ್ಸ್ಟು ಫಾರ್ಫಿಟ್ ಏನೋ ಮಾಡಿದ್ರು. ಇವಾಗ ಆ ಶೇರ್ ಫಾರ್ಫಿಟ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಡೈರೆಕ್ಟರ್ ಸುಮ್ಮನೆ ಇರೋದಕ್ಕಾಗಲ್ಲ. ಬಿಕಾಸ್ ಅವರು ಇಶ್ಯೂ ಮಾಡೋದು ಎಂತಕ್ಕೆ ಶೇರ್ಸು? ಅವ್ರಿಗೆ ಯಾವುದೋ ಬಿಸ್ನೆಸ್ ಪರ್ಪಸ್ಗೋಸ್ಕರ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಇರುತ್ತೆ. ಇಲ್ಲಿ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ ಫುಲ್ಫಿಲ್ ಆಗಿದೆಯಾ? ಇಲ್ಲ. ಬಿಕಾಸ್ ಟೋಟಲ್ 100 ರೂಪೀಸಲ್ಲಿ ದೇ ಹ್ಯಾವ್ ರಿಸೀವ್ಡ್ ಓನ್ಲಿ 20 ರೂಪೀಸ್. ಇನ್ನು 80 ರೂಪೀಸು, ಈ 20 ರೂಪೀಸ್ ಅವರು ಡೈರೆಕ್ಟರ್ಸಿಗೆ ರಿಟರ್ನ್ ಮಾಡಲ್ಲ. ಬಿಕಾಸ್ ಅದು ಒಂದ್ಸರಿ ರಿಸೀವ್ ಆಗಿದೆ, ಶೇರ್ ಕ್ಯಾನ್ಸಲ್ ಆಗಿರ್ಬೋದು, ಡೈರೆಕ್ಟರ್ಸು ಏನು ಪೇ ಮಾಡಬೇಕಲ್ಲ ಅರಿಯರ್ಸು ಅದನ್ನು ಪೇ ಮಾಡಲ್ಲ. ಆಲ್ರೆಡಿ ಪೇ ಮಾಡಿರೋದವ್ರಿಗೆ ರಿಫಂಡ್ ಮಾಡಲ್ಲ ಕಂಪ್ನಿ. ಸೊ ಇನ್ನು 80 ರೂಪೀಸ್ ಇದೆ, ಅದು ಕಂಪ್ನಿಗೆ ಬೇಕೇ ಬೇಕು. ಬಿಕಾಸ್ ಅವ್ರ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸಲ್ಲಿ ಏನೇನೋ ಅವ್ರಿಗೆ ಕಮಿಟ್ಮೆಂಟ್ಸ್ ಇರುತ್ತೆ. ಇವಾಗ ಏನು ಮಾಡ್ತಾರೆ, ಫಾರ್ಫಿಟೆಡ್ ಶೇರ್ ಆಗಿದೆ ಬೇರೆ, ಮತ್ತು ಆ ಶೇರ್ ಕ್ಯಾನ್ಸಲ್ ಆಗಿರೋದನ್ನ ಮತ್ತೆ ರೀಇಶ್ಯೂ ಮಾಡ್ತಾರೆ. ರೀಇಶ್ಯೂ ಬೇಕಾದ್ರೆ ಪಾರಲ್ಲೂ ಮಾಡ್ಬೋದು, ಡಿಸ್ಕೌಂಟಲ್ಲೂ ಮಾಡ್ಬೋದು, ಮತ್ತು ಪ್ರೀಮಿಯಮಲ್ಲೂ ಮಾಡ್ಬೋದು. ನಿಮಗೆ ಡೌಟ್ ಬರ್ಬೋದು, ಡಿಸ್ಕೌಂಟಲ್ಲಿ ಮಾಡೋಂಗಿಲ್ಲ ಅಂತ ಹೇಳಿದಾರಲ್ವಾ ಕಂಪ್ನೀಸ್ ಆ್ಯಕ್ಟ್ ಪ್ರಕಾರ, ಅಂದರೆ ಸ್ವೆಟ್ ಇಕ್ವಿಟಿ ಶೇರು ಈ ಥರ ಶೇರ್ಸ್ ಇದ್ದರೆ ಮಾತ್ರ ಬಿಡಬೇಕು ಅಂತ. ಬಟ್ ಫಾರ್ಫಿಟೆಡ್ ಶೇರ್ಸಲ್ಲಿ ಮಾಡ್ಬೋದು. ಒಂದೇ ಒಂದು ಕಂಡೀಷನ್ ಏನಂದರೆ, ಇಲ್ಲಿ 2 ರೂಪೀಸ್ ಇದೆ ಅಲ್ವಾ ಅಪ್ಲಿಕೇಶನ್ನು, ಈ ಫೇಸ್ ವ್ಯಾಲ್ಯೂ 10 ರೂಪೀಸಲ್ಲಿ 2 ರೂಪೀಸ್ ಅಂದರೆ 8ಗೆ ಬೇಕಾದ್ರೆ ಅವ್ರು ಮಾಡ್ಬೋದು. ಬಿಕಾಸ್ ಅವ್ರ ಹತ್ರ ಆಲ್ರೆಡಿ 2 ರೂಪೀಸ್ ಬಂದಿದೆ. ಅಕಸ್ಮಾತ್ ಅವ್ರು ಏನಾದ್ರು 7ಗೆ ಮಾಡ್ತೀವಿ, ಈ 7ಗೆ ಅವ್ರು ಮಾಡೋಕ್ಕಾಗಲ್ಲ. ಬಿಕಾಸ್ ಎಷ್ಟು ಆಲ್ರೆಡಿ ಅವ್ರಿಗೆ ಪ್ರಾಫಿಟ್ ಆಗಿದೆ, ಬಿಕಾಸ್ ಪ್ರೀವಿಯಸ್ ಇಶ್ಯೂ ಆಫ್ ಶೇರ್ಸಿಂದ ಎಷ್ಟು ಪ್ರಾಫಿಟ್ ಆಗಿದೆ ಅಷ್ಟು ಪ್ರಾಫಿಟ್ನ ಮಾತ್ರ ಅವರು ಡಿಸ್ಕೌಂಟ್ ಬಿಡ್ಬೋದು ರೀಇಶ್ಯೂ ಟೈಮಲ್ಲಿ, ಅದಕ್ಕಿಂತ ಕಡಿಮೆ ಬಿಡೋ ಆಗಿಲ್ಲ. ಓಕೆನಾ? ನೆಕ್ಸ್ಟು ಎಂಟ್ರೀಸ್ ನೋಡೋದಾದರೆ ಪಾರ್. ಫಸ್ಟು ಇಲ್ಲಿ ರೀಇಶ್ಯೂ ಮಾಡಿದಾಗ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ನೀವು ಕೇಳ್ಬೋದು ಅಪ್ಲಿಕೇಶನ್ ಅಕೌಂಟ್ ಯಾಕೆ ಬಂದಿಲ್ಲ? ಫಸ್ಟ್ ನಾವು ಅಪ್ಲಿಕೇಶನ್ ತೊಗೊಂಡು ಆಮೇಲೆ ಅಲಾಟ್ಮೆಂಟು ಆಮೇಲೆ ಕಾಲ್ ಮಾಡೋದಲ್ವಾ ಅಂತ. ಅಪ್ಲಿಕೇಶನ್ ಯಾಕೆ ಬಂದಿಲ್ಲ ಅಂದರೆ, ಫಾರ್ಫಿಟೆಡ್ ಶೇರ್ಸು 1 ಟೈಮ್ ಸೆಟಲ್ಮೆಂಟಲ್ಲಿ ಇಶ್ಯೂ ಮಾಡೋದು. ಎಷ್ಟಕ್ಕೆ ಇಶ್ಯೂ ಮಾಡ್ತಿದ್ದಾರೆ ಅದನ್ನು ಒಂದೇ ಟೈಮ್ ರಿಸೀವ್ ಮಾಡ್ತಾರೆ. ಎಷ್ಟೇ ಶೇರ್ಸ್ ಇರ್ಬೋದು
ಶೇರ್ ಹೋಲ್ಡರು ಟೋಟಲ್ ಅಮೌಂಟ್ನ ಒಂದೇ ಇನ್ಸ್ಟಾಲ್ಮೆಂಟಲ್ಲಿ ಪೇ ಮಾಡಬೇಕು. ಸೊ ಪಾರಲ್ಲಿ ಏನು, ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ನಾವು ಯಾವ ಥರ ಬರ್ತೀವಿ, ಸೇಮ್ ಅದೇ ಥರ. ಎಷ್ಟು ಟೋಟಲ್, ಇವಾಗ ಪಾರ್ ಅಲ್ವಾ, 10 ರುಪೀಸ್ ಎಲ್ಲಿದೆ, 10 ರುಪೀಸ್ ಇದೆ ಅಲ್ವಾ, ಆ ಟೋಟಲ್ 10 ರುಪೀಸ್. ಎಷ್ಟು ಶೇರ್ಸು, 10. ಟೋಟಲ್ 100 ರುಪೀಸು ಬ್ಯಾಂಕಿಂದ ಶೇರ್ ಕ್ಯಾಪಿಟಲ್ಗೆ ಡೆಬಿಟ್ ಆಗುತ್ತೆ. ನೆಕ್ಸ್ಟ್ ಪ್ರೀಮಿಯಂ. ಪ್ರೀಮಿಯಂ ಅಂದ್ರೆ ಏನು, ಸೆಕ್ಯೂರಿಟಿ ಪ್ರೀಮಿಯಂ ಬಂದೇ ಬರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಟು ಸೆಕ್ಯೂರಿಟಿ ಪ್ರೀಮಿಯಂ ಅಕೌಂಟ್. ಫೇಸ್ ವ್ಯಾಲ್ಯೂ 10 ಇದೆ, ಅದ್ರ ಮೇಲೆ 2 ರುಪೀಸ್ ಪ್ರೀಮಿಯಂ, ಅಂದರೆ ಟೋಟಲ್ 12 ರುಪೀಸ್ಗೆ ಇಶ್ಯೂ ಮಾಡ್ತಾ ಇರೋದು. ಬ್ಯಾಂಕಿಂದ ಎಷ್ಟು ರಿಸೀವ್ ಮಾಡ್ತೀವಿ, ಫುಲ್ಲು ಬ್ಯಾಂಕ್ನ ಡೆಬಿಟ್ ಮಾಡಲೇಬೇಕು. ಸೊ 10 ಶೇರ್ಸ್ ಇಂಟು 12 ರುಪೀಸ್, ಸೊ 120 ರುಪೀಸ್ ಆಗುತ್ತೆ. ನೆಕ್ಸ್ಟು ಶೇರ್ ಕ್ಯಾಪಿಟಲ್. ನಾವು ಮೊದಲು ವಿಡಿಯೋನಲ್ಲಿ ಲರ್ನ್ ಮಾಡಿರೋ ಹಾಗೆ ಶೇರ್ ಕ್ಯಾಪಿಟಲ್ಗೆ ಎಷ್ಟು ರುಪೀಸ್ ಹೋಗುತ್ತೆ, ಎಷ್ಟು ನಾಮಿನಲ್ ವ್ಯಾಲ್ಯೂ ಇದೆ, ಲೈಕ್ ಫೇಸ್ ವ್ಯಾಲ್ಯೂ ಆಫ್ ಶೇರ್ಸ್ ಎಷ್ಟಿದೆ ಅಷ್ಟೇ ಹೋಗೋದು. ಸೊ 10 ಶೇರ್ಸು ಎಷ್ಟು ಫೇಸ್ ವ್ಯಾಲ್ಯೂ ಇಲ್ಲಿ ಗೊತ್ತು ನಮಗೆ, 10 ರುಪೀಸ್ ಫೇಸ್ ವ್ಯಾಲ್ಯೂ. ಇದು ಬಂದು ಪ್ರೀಮಿಯಂ, ರೈಟ್. ಸೊ 10 ಇಂಟು 10, 100 ರುಪೀಸು ಶೇರ್ ಕ್ಯಾಪಿಟಲ್ಗೆ ಹೋಗುತ್ತೆ. ನೆಕ್ಸ್ಟ್ ಸೆಕ್ಯೂರಿಟಿ ಪ್ರೀಮಿಯಂ. ಪ್ರೀಮಿಯಂ ಎಷ್ಟಿದೆ, ಆಲ್ರೆಡಿ ನಮ್ಗೆ ಗೊತ್ತು 2 ರುಪೀಸ್ ಪ್ರೀಮಿಯಂ. ಈ 10 ರುಪೀಸ್ ಮೇಲೆ 2 ರುಪೀಸ್ ಪ್ರೀಮಿಯಂ. ಸೊ 10 ಶೇರ್ಸ್ ಇಂಟು 2 ರುಪೀಸ್, 20 ರುಪೀಸ್. ಟೋಟಲ್ ಟ್ಯಾಲಿ ಆಗಿದೆ 100 ಪ್ಲಸ್ 20, 120. ನೆಕ್ಸ್ಟ್ ಡಿಸ್ಕೌಂಟಿಗೆ ಇಶ್ಯೂ ಮಾಡ್ತಿದ್ದಾರೆ. ಓಕೆ, ಡಿಸ್ಕೌಂಟ್ ಅಂದಾಗ ಏನು, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಶೇರ್ಸ್ ಅಕೌಂಟ್ ಬರೋದು. ಇಲ್ಲಿ ಫಾರ್ಫಿಟೆಡ್ ಆಗಿರೋದ್ರಿಂದ ಫಾರ್ಫಿಟೆಡ್ ಶೇರ್ಸಿಂದ ಎಷ್ಟು ಲಾಸ್ ಆಗಿದೆ, ಇಲ್ಲಿ ಫಾರ್ಫಿಟೆಡ್ ಶೇರ್ಸಿಂದ ಎಷ್ಟು ಪ್ರಾಫಿಟ್ ಆಗಿದೆ ಕ್ರೆಡಿಟ್ ಮಾಡಿದ್ವಾ. ನಾಮಿನಲ್ ರೂಲ್ ಗೊತ್ತು ನಿಮಗೆ, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಇದು ನಮಗೆ ಗೈನ್, ಇನ್ಕಮ್ ಮತ್ತು ಗೈನು. ಈ ಫಾರ್ಫಿಟೆಡ್ ಶೇರ್ಸ್ ಮೇಲೆ ನಮಗೆ ಇಷ್ಟು ಗೈನ್ ಆಗಿದೆ, ಎಷ್ಟು 20 ರುಪೀಸ್. ಅದೇ ಥರ ಫಾರ್ಫಿಟೆಡ್ ಶೇರ್ಸಿಂದ ಎಷ್ಟು ಲಾಸ್ ಆಗಿದೆ, ಡಿಸ್ಕೌಂಟಿಂದ ಲಾಸ್ ಆಗಿದೆ. ಲೈಕ್ 10 ರುಪೀಸ್ ಫೇಸ್ ವ್ಯಾಲ್ಯೂ ಇತ್ತು, 2 ರುಪೀಸೇ ಡಿಸ್ಕೌಂಟ್ ತಗೊಳ್ಳೋಣ. ಸೊ 8 ರುಪೀಸ್ ಆಯಿತು. ಅವ್ರು 8 ರುಪೀಸ್ನ ಪಬ್ಲಿಕ್ಕಿಂದ ರಿಸೀವ್ ಮಾಡೋದು. ಸೊ 10 ಶೇರ್ಸ್ ದೆನ್ 80 ರುಪೀಸ್ ಬ್ಯಾಂಕಿಂದ 80 ರುಪೀಸ್ ಬರುತ್ತೆ. ಡಿಸ್ಕೌಂಟ್ ಎಷ್ಟಾಗಿದೆ, 2 ರುಪೀಸ್. ಯಾವುದರಿಂದ, ಫಾರ್ಫಿಟೆಡ್ ಶೇರ್ಸ್ನ ರೀಇಶ್ಯೂ ಮಾಡೋದ್ರಿಂದ. ಸೊ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ನ ಡೆಬಿಟ್ ಮಾಡ್ತೀವಿ. ಎಷ್ಟು, ಡಿಸ್ಕೌಂಟ್ ಇಸ್ 2 ರುಪೀಸ್. ಸೊ 10 ಇಂಟು 2 ಇಸ್ ಈಕ್ವಲ್ಸ್ ಟು 20 ರುಪೀಸ್. ದೆನ್ ಪ್ರೀಮಿಯಂ, ಪಾರ್, ಡಿಸ್ಕೌಂಟ್ ಯಾವುದೇ ಇರಲಿ, ಶೇರ್ ಕ್ಯಾಪಿಟಲ್ಗೆ ನಾಮಿನಲ್ ವ್ಯಾಲ್ಯೂ ಆಫ್ ಶೇರ್ಸೇ ಹೋಗೋದು. ಇದು ಫಿಕ್ಸ್ಡ್. ಸೊ 10 ಶೇರ್ಸ್ ಇಂಟು ಫೇಸ್ ವ್ಯಾಲ್ಯೂ ಎಷ್ಟು, 10 ರುಪೀಸ್ ಇಂಟು ಈ 8 ರುಪೀಸ್ ಅಂತ ನೀವು ಹೇಳ್ಬೋದು. 8 ರುಪೀಸು ಇಶ್ಯೂ ಪ್ರೈಸ್, ಏನಿದು ಇಶ್ಯೂ ಪ್ರೈಸ್ 8 ರುಪೀಸ್. ಈ 10 ರುಪೀಸು ಫೇಸ್ ವ್ಯಾಲ್ಯೂ, ಇದ್ರ ಮೇಲೆ 2 ರುಪೀಸು ಡಿಸ್ಕೌಂಟ್. ಐ ಥಿಂಕ್ ಅರ್ಥ ಆಗಿದೆ. ಸೊ 10 ಶೇರ್ಸ್ ಫೇಸ್ ವ್ಯಾಲ್ಯೂ 10 ರುಪೀಸ್. ಸೊ 100 ಡೆಬಿಟ್ ಆಗಿದೆ, 100 ಕ್ರೆಡಿಟ್ ಆಗಿದೆ. ನೆಕ್ಸ್ಟ್ ಫಾರ್ ಟ್ರಾನ್ಸ್ಫರ್ ಆಫ್ ಪ್ರಾಫಿಟ್ ಆನ್ ರೀಇಶ್ಯೂ ಆಫ್ ಫಾರ್ಫಿಟೆಡ್ ಶೇರ್. ಇವಾಗ ಇಲ್ಲಿ ಪ್ರಾಫಿಟ್ ಆಗಿದೆ, ಇಲ್ಲಿ ರೀಇಶ್ಯೂ ಆಗಿದೆ. ಆ ಪ್ರಾಫಿಟೆಡ್ ಶೇರ್ನ ರೀಇಶ್ಯೂ ಮಾಡಿದಾಗ ಏನು ಪ್ರಾಫಿಟ್ ಬಂದಿದೆ, ಆ ಪ್ರಾಫಿಟ್ನ ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಪ್ರಾಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ಇಲ್ಲಿ ನೀವು ನೋಡ್ಬೋದು ಪ್ರಾಫಿಟೆಡ್ ಶೇರ್ಸಿಂದ ಇಲ್ಲಿ ಪ್ರಾಫಿಟ್ ಆಗಿದೆ, ದೆನ್ ಇಲ್ಲಿ ನಮಗೆ ಲಾಸ್ ಆಗಿದೆ. ಇಲ್ಲಿ ಎಷ್ಟು ಪ್ರಾಫಿಟ್ ಆಗಿದೆ, 20 ರುಪೀಸ್ 30 ರುಪೀಸ್ ಪ್ರಾಫಿಟ್ ಆಗಿದೆ. ಲಾಸ್ ಆಗಿರೋದು 20 ರುಪೀಸ್. ಟೋಟಲ್ ಪ್ರಾಫಿಟ್ ಇಂದ ಟೋಟಲ್ ಲಾಸ್ನ ಲೆಸ್ ಮಾಡುತ್ತೆ. ಇನ್ನು ನಮ್ಮ ಹತ್ರ 10 ರುಪೀಸ್ ಪ್ರಾಫಿಟ್ ಇದೆ. ಈ ಪ್ರಾಫಿಟ್ನ ನಾವು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಪ್ರಾಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ 10 ರುಪೀಸ್ ಆಗಿದೆ. ನೆಕ್ಸ್ಟ್ ಇವಾಗ ಪ್ರಾಬ್ಲಮ್ ಮಾಡೋಣ, ಓಕೆನಾ. ಸೊ ಪ್ರಾಫಿಟೆಡ್ ಶೇರ್ಸ್ ಪ್ರಾಬ್ಲಮ್ ನೋಡೋಣ. ಏನು ಕೊಟ್ಟಿದ್ದಾರೆ, XYZ ಕಂಪನಿ ಲಿಮಿಟೆಡ್ ಇಶ್ಯೂಡ್ ಫಾರ್ ಪಬ್ಲಿಕ್ ಸಬ್ಸ್ಕ್ರಿಪ್ಷನ್. ಎಷ್ಟು ಶೇರ್ಸು, 20,000 ಈಕ್ವಿಟಿ ಶೇರ್ಸ್. ಸೊ ಈಕ್ವಿಟಿ ಶೇರ್ಸ್ ಅಂತ ಇದೆ ಅಂದಾಗ ನಾವು ಜನರಲ್ ಎಂಟ್ರೀಸ್ ಪಾಸ್ ಮಾಡಬೇಕಾದ್ರೆ ಯಾವುದು ಸ್ಪೆಸಿಫಿಕ್ ಶೇರ್ ಕೊಟ್ಟಿದ್ದಾರೆ ಅದು ತೊಗೋಬೇಕಂತ ಗೊತ್ತಾಯಿತು. ನೆಕ್ಸ್ಟು ಆಫ್ 10 ಈಚ್. ಸೊ ನಾಮಿನಲ್ ವ್ಯಾಲ್ಯೂ 10 ರುಪೀಸ್. ದೆನ್ ಅದೇ ಪ್ರೀಮಿಯಮ್ ಆಫ್ 2 ಪರ್ ಶೇರ್. ಸೊ ಟೋಟಲ್ ಇಶ್ಯೂ ಪ್ರೈಸ್ ಬಂದು 10 + 2 = 12. ಇದು ಫೇಸ್ ವ್ಯಾಲ್ಯೂ, ಇದು ಪ್ರೀಮಿಯಂ. ನೆಕ್ಸ್ಟು ಪೇಬಲ್ ಆಸ್ ಫಾಲೋಸ್. ಆನ್ ಅಪ್ಲಿಕೇಶನ್ 2 ಪರ್ ಶೇರ್ ಆನ್ ಅಲಾಟ್ಮೆಂಟ್ ಫೈಲ್ ಇನ್ಕ್ಲೂಡಿಂಗ್ ಪ್ರೀಮಿಯಂ. ಈ 5 ರುಪೀಸಲ್ಲಿ ಪ್ರೀಮಿಯಂ ಕೂಡ ಇನ್ಕ್ಲೂಡ್ ಆಗಿದೆ ಅಂತೆ. ಎಷ್ಟು ಪ್ರೀಮಿಯಮು,
2 rupees. So actual face value related, nominal value related ಅಲಾಟ್ಮೆಂಟಲ್ಲಿ ಎಷ್ಟು ಬರಬೇಕಾಗಿತ್ತು? 5 rupees ಇವಾಗ ಇನ್ಕ್ಲೂಡಿಂಗ್ ಪ್ರೀಮಿಯಮ್ ಇದೆ. ಪ್ರೀಮಿಯಮ್ನ ಲೆಸ್ ಮಾಡಿದರೆ ಎಷ್ಟು ಫೇಸ್ ವ್ಯಾಲ್ಯೂ ರಿಲೇಟೆಡ್ ಬರಬೇಕಾಗಿತ್ತು ಅದು ಗೊತ್ತಾಗುತ್ತೆ. ಸೊ ಪ್ರೀಮಿಯಮ್ 2 rupees ಇರೋದ್ರಿಂದ 5 minus 2 3 rupees. ಶೇರ್ ಕ್ಯಾಪಿಟಲ್ಗೆ ಅಲಾಟ್ಮೆಂಟಿಂದ ನಾವು ಟ್ರಾನ್ಸ್ಫರ್ ಮಾಡಬೇಕಾಗಿರೋದು 3 rupees per share. Then on first call 2 per share, on final call 3 per share. Okay. Applications were received for 30,000 shares. 30,000 ಶೇರ್ಸಿಗೆ ಅಪ್ಲಿಕೇಶನ್ಸ್ ರಿಸೀವ್ ಆಗಿದೆ ಅಂದರೆ ಇಶ್ಯೂ ಮಾಡಿರೋದು 20,000 ಶೇರ್ಸ್, ಬಟ್ ಅವ್ರು ರಿಸೀವ್ ಮಾಡ್ತಾ ಇರೋದು 30,000 ಶೇರ್ಸ್. ಸೊ ಓವರ್ ಸಬ್ಸ್ಕ್ರೈಬ್ ಆಗಿದೆ. ಎಷ್ಟು ಶೇರ್ಸು? 10,000 ಶೇರ್ಸು ಓವರ್ ಸಬ್ಸ್ಕ್ರೈಬ್ ಆಗಿದೆ. ಓವರ್ ಸಬ್ಸ್ಕ್ರೈಬ್ ಅಂದರೆ ಏನೋ ನಿಮಗೆಲ್ಲ ಗೊತ್ತು. ಇಟ್ ಇಸ್ ದ ಸಿಚುವೇಶನ್ ವೇ ಕಂಪನಿ ರಿಸೀವ್ ಮೋರ್ ನಂಬರ್ ಆಫ್ ಅಪ್ಲಿಕೇಶನ್ ದ್ಯಾನ್ ಇಶ್ಯೂಡ್. ಸೊ ದ್ಯಾನ್ ಇಶ್ಯೂ ಮಾಡಿರೋದು 20,000, ರಿಸೀವ್ ಮಾಡ್ತಾ ಇರೋದು 30,000. ಸೊ ಮೋರ್ ದ್ಯಾನ್ ಇಶ್ಯೂಡ್ ಅಂದರೆ 10,000 ಎಕ್ಸಸ್ನ ರಿಸೀವ್ ಮಾಡಿದ್ದಾರೆ. ಓಕೆ, ಶೇರ್ಸ್ ಓಕೆ 20,000 ಶೇರ್ಸ್ ವರ್ ಅಲಾಟೆಡ್. ನೀವೇನು ಮಾಡಿದ್ದಾರೆ? 20,000 ಶೇರ್ಸ್ ಅಲಾಟ್ ಮಾಡಿದ್ದಾರೆ ಈ 30,000 ಮತ್ತೇನು ಮಾಡಿದ್ದಾರೆ? ಆ್ಯಂಡ್ ಎಕ್ಸಸ್ ಅಪ್ಲಿಕೇಶನ್ ಮನಿ ರೀಫಂಡೆಡ್. ಸೊ 30,000ಅಲ್ಲಿ 20,000 ಎಷ್ಟು ಅಪ್ಲಿಕೇಶನ್ ಮನಿ ಎಷ್ಟು? 2 rupees. 2 rupees ಅಪ್ಲಿಕೇಶನ್ ಮನಿ ಅಂತ ಅವ್ರು ಹೇಳಿದ್ದಾರೆ. ಸೊ ಆ ಅಪ್ಲಿಕೇಶನಲ್ಲಿ ಬರೀ 20,000 ಶೇರ್ಸಿಗೆ ಅಪ್ಲಿಕೇಶನ್ನ ಅವರು ಆ ಕಂಪ್ನಿಯಲ್ಲಿ ಮಾಡಿಕೊಂಡು ಇನ್ನು ಈ 10,000 ಶೇರ್ಸ್ ಇದೆ ಅಲ್ವಾ, ಇದನ್ನು ರೀಫಂಡ್ 10,000 ಇಂಟು 2 ಅಪ್ಲಿಕೇಶನ್ ಎಂಟಿಗೆ ಇಂಟು 2 ಇಷ್ಟು ಶೇರ್ಸ್ ಅವರು ರಿಸೀವ್ ಮಾಡಿರೋದು. ಅದು ಅಷ್ಟು ಅಮೌಂಟ್ ಅಂತ ಹೇಳಿಲ್ಲ ಅವರು, ಇಷ್ಟು ಶೇರ್ಸು. ಆ ಶೇರ್ಸಲ್ಲಿ ಎಷ್ಟು ಅಮೌಂಟ್ ರಿಸೀವ್ ಮಾಡಿದ್ದಾರೆ? ಎಷ್ಟು ಪರ್ ಶೇರ್ ಎಷ್ಟು ಅಪ್ಲಿಕೇಶನ್ ಮನಿ ಇದೆ ಅದನ್ನು ಮಲ್ಟಿಪ್ಲೈ ಮಾಡಿದ್ರೆ ಸಿಗುತ್ತಲ್ವಾ. ಸೊ ಇಂಟು 2 ಮಾಡಿ ರೀಫಂಡ್. ಸೊ 20,000ನ ರೀಫಂಡ್ ಮಾಡ್ತಾ ಇದ್ದಾರೆ. ನೆಕ್ಸ್ಟು the company made all the calls. Okay, the money duly received except the final call on 1,000 shares. ಫೈನಲ್ ಕಾಲಲ್ಲಿ 1,000 ಶೇರ್ಸ್ ಅಂದರೆ ಅವರು ಕೊಡ್ತಾ ಇಲ್ಲ. ಫೈನಲ್ ಕಾಲಲ್ಲಿ 1,000 ಶೇರ್ಸ್ ರೂಪೀಸ್ನ ಯಾರೋ ಶೇರ್ ಹೋಲ್ಡರು ಪೇ ಮಾಡ್ತಾ ಇಲ್ಲ ಅಂದಮೇಲೆ ಏನಾಗಿರುತ್ತೆ? ದಿ ಶೇರ್ಸ್ ವರ್ ಫಾರ್ಫೀಟೆಡ್. ಆ 1,000 ಶೇರ್ಸ್ ಅವರು ಪೇ ಮಾಡಿಲ್ವಲ್ಲ ಫೈನಲ್ ಕಾಲಲ್ಲಿ, ಆ ಶೇರ್ಸ್ನ ಶೇರ್ ಹೋಲ್ಡರ್ಸು ಮೀಟಿಂಗ್ ಮಾಡಿ ಅದು ನೋಟಿಸ್ ಕೊಟ್ಟು ಅವರಿಗೆ ಶೇರ್ಸ್ನ ಫಾರ್ಫಿಟ್ ಮಾಡಿದ್ದಾರೆ. ದೆನ್ ಲೇಟರ್ ರೀಇಶ್ಯೂಡ್ ಆ್ಯಂಡ್ ಫುಲ್ಲಿ ಪೇಯ್ಡ್ ಅಟ್ 8 per share. ಸೊ ಆ 1,000 ಇಲ್ಲಿ ಫಾರ್ಫಿಟ್ ಆಗಿದೆಯಲ್ಲ, ಫಾರ್ಫಿಟ್ ಆಗಿದೆ ಅಂತ ಸುಮ್ಮನೆ ಇರೋದಕ್ಕಾಗಲ್ಲ. ಆ ಶೇರ್ಸ್ ಅಮೌಂಟ್ ಏನಿದೆ ಅದನ್ನು ಮತ್ತೆ ಪಬ್ಲಿಕ್ಕಿಗೆ ಇಶ್ಯೂ ಮಾಡಿ. ಈ ಫಾರ್ಫಿಟೆಡ್ ಶೇರ್ಸ್ನ ನಾವು ಸೇಲ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಬಿಕಾಸ್ ಆಲ್ರೆಡಿ ಇದು ಸೆಕೆಂಡ್ ಹ್ಯಾಂಡ್ ಶೇರ್ ಆಗೋಗುತ್ತೆ. ಫಸ್ಟ್ ಹ್ಯಾಂಡ್ ಓನರ್ ಯಾರಾಗಿರ್ತಾರೆ? ಯಾರು ಮೊದಲು ಹಾಕಿರ್ತಾರೆ, ಯಾವ ಶೇರ್ ಹೋಲ್ಡರಿಂದ ಆ ಶೇರು ಪ್ರಾಫಿಟ್ ಆಗುತ್ತಲ್ವಾ, ಅಲ್ಲಿ ನಮಗೆ ಅದು ಆ್ಯಕ್ಚುಯಲ್ ಓನರ್ ಅವರು. ನೆಕ್ಸ್ಟ್ ಅವರು ರೀಇಶ್ಯೂ ಮಾಡಿದಾಗ ನಾವು ರೀಸೇಲ್ ಮಾಡ್ತೀವಿ ಅದನ್ನು. ಓಕೆನಾ? ಸೊ 8 ಅಂತ ಹೇಳಿದ್ದಾರೆ. ಫೇಸ್ ವ್ಯಾಲ್ಯೂ ಇರೋದೆಷ್ಟು ನಮ್ಮದು? 10 rupees. ಈ 10 rupees ಮೈನಸ್ 8, 2 rupees ಡಿಸ್ಕೌಂಟ್ ಇದೆ. ಮತ್ತು ಈ 2 rupees ಅಪ್ಲಿಕೇಶನ್ ಈಕ್ವಲ್ ಆಗಿದೆಯಾ? ಕರೆಕ್ಟ್ ಅಲ್ವಾ? ಅವರು ಎಷ್ಟು ಅಪ್ಲಿಕೇಶನ್ ಅದನ್ನು ಆಮೇಲೆ ಹೇಳೋಣ. ನೆಕ್ಸ್ಟು ಇವಾಗ ಜರ್ನಲ್ ಎಂಟ್ರೀಸ್ ನೋಡೋದಕ್ಕೆ ಹೋಗೋಣ. ಫಸ್ಟ್ ಏನು? ಅಪ್ಲಿಕೇಶನ್ ಮನಿ ರಿಸೀವ್ ಆಗಿದೆ, ಅದಕ್ಕೆ ಜರ್ನಲ್ ಎಂಟ್ರೀಸ್ ಪಾಸ್ ಮಾಡಬೇಕು. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಎಷ್ಟು ಪೀಸು ಮತ್ತು ಎಷ್ಟು ಶೇರ್ಸು? ಪಬ್ಲಿಕ್ ನಮಗೆ ಓವರ್ ಸಬ್ಸ್ಕ್ರೈಬ್ ಆಗಿದೆ. ಓವರ್ ಸಬ್ಸ್ಕ್ರೈಬ್ ಎಷ್ಟು? 30,000 ಶೇರ್ಸು. ಇಶ್ಯೂ ಮಾಡಿದ್ರೆ 20 ಅಂದ್ಬಿಟ್ಟು ನೀವು 20ನೇ ಅಪ್ಲಿಕೇಶನ್ ತಗೊಳ್ಳೋಗಿಲ್ಲ. ಬಿಕಾಸ್ ಅವರೇ ಹೇಳ್ತಾರೆ ಕ್ವಶನಲ್ಲಿ ಓವರ್ ಸಬ್ಸ್ಕ್ರೈಬ್ ಆಗಿದೆ 30,000 ಶೇರ್ಸು. ಓಕೆ, ಈ ಅಪ್ಲಿಕೇಶನಲ್ಲಿ ಈ 30,000 ಶೇರಲ್ಲಿ ಪರ್ ಶೇರ್ ಎಷ್ಟಿದೆ ಮನಿ? ಅಪ್ಲಿಕೇಶನ್ ಮನಿ 2 rupees ಇದೆ, ಅವರೇ ಹೇಳಿದ್ದಾರೆ. ಇಂಟು 2, ಸೊ 60,000 ಆಗುತ್ತೆ. ನೆಕ್ಸ್ಟ್ ಅವ್ರೇನೋ ರಿಸೀವ್ ಮಾಡಿದ್ರು ಅಪ್ಲಿಕೇಶನ್ ಮನಿ. ನೆಕ್ಸ್ಟ್ ಅದನ್ನ ಏನು ಮಾಡ್ತಾರೆ ಅವರು? ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು, ಎಷ್ಟು ಅಮೌಂಟ್ ರಿಸೀವ್ ಮಾಡಿದ್ದಾರೆ. ಬಟ್ ಇಲ್ಲಿ ಟೋಟಲ್ ಅವರು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ. ಏನು ಹೇಳಿದ್ದಾರೆ? 20,000 ಶೇರ್ಸ್ ಅಲಾಟ್ ಆಗಿದೆ, ಇನ್ನು 10,000 ಇದೆ ಅಲ್ಲ, ಅದನ್ನು ರೀಫಂಡ್ ಮಾಡಿದ್ದಾರೆ. ಸೊ ಶೇರ್ ಕ್ಯಾಪಿಟಲ್ಗೆ ಎಷ್ಟು? 20,000. ಸೊ 20,000 ಇಂಟು ಅಪ್ಲಿಕೇಶನ್ ಮನಿ 2 rupees. ಸೊ 40,000 ಮಾತ್ರ ಅವರು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್
ಮಾಡಿರೋದು. ಇನ್ನು 10,000 ಶೇರ್ಸ್ ಇದೆ ಅಲ್ವಾ, ಇಲ್ಲಿ 30,000 ಮೈನಸ್ 20,000 10,000 ಶೇರ್ಸ್ ಇದೆ ಅಲ್ವಾ, ಅದರಲ್ಲಿ ಟೋಟಲ್ ಎಷ್ಟು ರಿಸೀವ್ ಮಾಡಿದ್ರು? 20,000. ಈ 20,000 ರೀಫಂಡ್ ಮಾಡ್ತಿದ್ದಾರೆ. ರೀಫಂಡ್ ಮಾಡ್ಬೇಕಾದ್ರೆ ಏನಾಗುತ್ತೆ? ಬ್ಯಾಂಕ್ ಅಕೌಂಟ್ ಕ್ರೆಡಿಟ್ ಆಗುತ್ತೆ. ಬ್ಯಾಂಕ್ ಏನು? ಪರ್ಸನಲ್ ಅಕೌಂಟಲ್ಲಿ ಬರುತ್ತೆ. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗೀವರ್. ಗೀವರ್ ಅಂದರೆ ಬ್ಯಾಂಕಿಂದ ಅಮೌಂಟ್ ಹೋಗ್ತಾ ಇರೋದಲ್ವಾ, ಸೊ ಅದನ್ನು ಕ್ರೆಡಿಟ್ ಮಾಡ್ತೀವಿ. ಯಾವ ಅಮೌಂಟು? ಶೇರ್ ಅಪ್ಲಿಕೇಶನ್ ಅಮೌಂಟ್. ಅದನ್ನು ನಾವು ರೀಫಂಡ್ ಮಾಡ್ತಾ ಇದ್ದೀವಿ. ಎಕ್ಸ್ಪೆನ್ಸಸ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಆ್ಯಂಡ್ ಲಾಸಸ್, ಕ್ರೆಡಿಟ್ ಆಲ್ ಇನ್ಕಮ್ಸ್ ಆ್ಯಂಡ್ ಗೇನ್ಸ್. ಇಟ್ ಈಸ್ ರಿಲೇಟೆಡ್ ಟು ಎಕ್ಸ್ಪೆನ್ಸಸ್. ಮೀನ್ಸ್ ಎಕ್ಸ್ಪೆನ್ಸಸ್, ಇನ್ಕಮ್, ಗೇನ್, ಲಾಸ್ ರಿಲೇಟೆಡ್ ಎಲ್ಲ ನಾಮಿನಲ್ ರೂಲ್ ಪ್ರಕಾರ ನಾವು ಮಾಡೋದು. ಸೊ ಈ 10,000 ಇಂಟು 2, ಈ 20,000 ರೀಫಂಡ್ ಮಾಡಿದ್ದಾರೆ. ಸೊ ಪ್ರೀವಿಯಸ್ಲಿ ಇದನ್ನ ಕಂಬೈನ್ ಎಂಟ್ರಿ ಮಾಡ್ತಾ ಇದ್ದು. ಈ ಟ್ರಾನ್ಸ್ಫರ್ ಮತ್ತೆ ರೀಫಂಡ್ ಕಂಬೈನ್ ಆದರೂ ಮಾಡ್ಬೋದು, ಈ ಥರ ಸಪ್ರೇಟ್ ಆದರೂ ಮಾಡ್ಬೋದು. ನಿಮಗೆ ಗೊತ್ತಿರಲಿ ಅಂತ ಈ ಪ್ರಾಬ್ಲಮಲ್ಲಿ ನಾವು ಸಪ್ರೇಟ್ ಎಂಟ್ರಿನ ನಿಮಗೆ ತೋರಿಸಿದ್ದೀವಿ. ನೆಕ್ಸ್ಟ್ ಅಪ್ಲಿಕೇಶನ್ ರಿಸೀವ್ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರು ಕ್ಯಾಪಿಟಲ್ಗೆ, ದೆನ್ ಎಕ್ಸೆಸ್ನ ರೀಫಂಡ್ ಮಾಡಿದ್ದಾರೆ. ಸೊ ಅಪ್ಲಿಕೇಶನ್ ಆಯಿತು. ನೆಕ್ಸ್ಟ್ ಅಲಾಟ್ಮೆಂಟ್ ನೋಡೋಣ. ಅಲಾಟ್ಮೆಂಟ್ ಫಸ್ಟ್ ಡ್ಯೂ ಎಂಟ್ರಿ ನಿಮಗೂ ಗೊತ್ತು. ಅಲಾಟ್ಮೆಂಟಿಗೆ ಎಷ್ಟು ಶೇರ್ಸ್ ಇದೆ ಟೋಟಲ್ ಇಶ್ಯೂ ಮಾಡಿರೋದು ಎಷ್ಟು? ಅವರು 20,000 ಶೇರ್ಸು. ನೆಕ್ಸ್ಟು ಅವ್ರು ರಿಸೀವ್ ಮಾಡಿದ್ದು 30,000 ಅಂತ. ನಾವು 30,000 ಅಲಾಟ್ ಮಾಡಿಲ್ಲ. ಇಲ್ಲಿ ಅವ್ರು ಹೇಳಿದ್ದಾರೆ 20,000 ಶೇರ್ಸ್ ವರ್ ಅಲಾಟೆಡ್. ಈ 20,000 ಶೇರ್ಸ್ ಮಾತ್ರ ನಾವು ಅಲಾಟ್ ಮಾಡಿ ಅದರಿಂದ ನಾವು ಕಾಲ್ ಮಾಡಿ ಎಷ್ಟು ಇನ್ಸ್ಟಾಲ್ಮೆಂಟ್ ಇದೆ ಅದನ್ನು ರಿಸೀವ್ ಮಾಡೋದು. ಸೊ 20,000 ಶೇರ್ಸ್. ಓಕೆ, ಈ 20,000 ಶೇರ್ಸು ಎಷ್ಟು ವ್ಯಾಲ್ಯೂ ನಾವು ರಿಸೀವ್ ಮಾಡಬೇಕು? ಟೋಟಲ್ 5 ರೂಪೀಸ್ ರಿಸೀವ್ ಮಾಡಬೇಕು ಅಲಾಟ್ಮೆಂಟಿಂದ. ನೆಕ್ಸ್ಟ್ ಶೇರ್ ಕ್ಯಾಪಿಟಲ್ಗೆ ಎಷ್ಟು? ನಾಮಿನಲ್ ವ್ಯಾಲ್ಯೂ ರಿಲೇಟೆಡ್ ನಾವು ಎಷ್ಟು ರಿಸೀವ್ ಮಾಡಬೇಕಂದ್ರೆ ಎಕ್ಸೆಪ್ಟ್ ಅಕಸ್ಮಾತ್ ಡಿಸ್ಕೌಂಟ್ ಇರೋ ಎಕ್ಸೆಪ್ಟ್ ಡಿಸ್ಕೌಂಟೇ ನಾವು ಅಲ್ಲಿಗೆ ಹಾಕ್ತಿದ್ದು. ಇವಾಗ ಇಲ್ಲಿ ಪ್ರೀಮಿಯಮ್ ಇದೆ, ಸೊ ಎಕ್ಸೆಪ್ಟ್ ಪ್ರೀಮಿಯಮ್ನ ಹಾಕಬೇಕು. ಟೋಟಲು 5 ರೂಪೀಸು. ಪ್ರೀಮಿಯಮ್ ಲೆಸ್ ಮಾಡಿದ್ರೆ 3 ರೂಪೀಸು ನಾಮಿನಲ್ ವ್ಯಾಲ್ಯೂ ರಿಲೇಟೆಡ್. ಅಂದರೆ ಫೇಸ್ ವ್ಯಾಲ್ಯೂನಲ್ಲಿ ನಮಗೆ ಅಲಾಟ್ಮೆಂಟಿಂದ 3 ರೂಪೀಸ್ ಬರಬೇಕು. ಸೊ 20,000 ಇಂಟು 3. ನೆಕ್ಸ್ಟು ಶೇರ್ ಕ್ಯಾಪಿಟಲ್ಗೆ 60,000 ಟ್ರಾನ್ಸ್ಫರ್ ಮಾಡೋದು. ನೆಕ್ಸ್ಟು ಸೆಕ್ಯೂರಿಟಿ ಪ್ರೀಮಿಯಮ್ ಎಷ್ಟು? 20,000 ಶೇರ್ಸು. ಈ 20,000 ಶೇರ್ಸ್ ಮೇಲೆ ಪ್ರೀಮಿಯಮ್ ಎಷ್ಟು? 2 ರೂಪೀಸ್. ಸೊ ಡ್ಯೂ ಎಂಟ್ರಿ ಕಂಪ್ಲೀಟೆಡ್. ನೆಕ್ಸ್ಟು ಅಪ್ಲಿಕೇಶನ್ ಮನಿ ರಿಸೀವ್ ಮಾಡಬೇಕು. ರಿಸೀವ್ ಮಾಡಬೇಕಾದ್ರೆ ನಾವು ಎಷ್ಟು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅಷ್ಟೇ ರಿಸೀವ್ ಮಾಡ್ತೀವಿ, ಇಲ್ಲ ಇನ್ಕ್ಲೂಡಿಂಗ್ ಪ್ರೀಮಿಯಮು ರಿಸೀವ್ ಮಾಡ್ತೀವಿ. ಸೊ 5 ರೂಪೀಸ್ನೂ ಹಾಕಬೇಕು. 20,000 ಇಂಟು 5. ಅಲಾಟ್ಮೆಂಟು ಏನು ಡೌಟ್ ಇಲ್ಲ ಅನಿಸುತ್ತೆ. ನೆಕ್ಸ್ಟು ಫಸ್ಟ್ ಕಾಲ್ಗೆ ಹೋಗೋಣ. ಫಸ್ಟ್ ಕಾಲಲ್ಲಿ ಅವ್ರು ಎಷ್ಟು ರಿಸೀವ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಎಷ್ಟು ಅಲಾಟ್ ಮಾಡ್ತಿದ್ದಾರೆ? 2 ರೂಪೀಸ್ ಫಸ್ಟ್ ಕಾಲಲ್ಲಿ ರಿಸೀವ್ ಮಾಡಬೇಕಂತ ಹೇಳಿದ್ದಾರೆ. ಸೊ ಇಲ್ಲಿ ಕಾಲ್ ಮಾಡಬೇಕಾದ್ರೂ 2 ರೂಪೀಸಿನೇ. 20,000 ಶೇರ್ಸು ಇಂಟು 2 ಪರ್ ಶೇರ್. ಇಲ್ಲಿ ಡ್ಯೂ ಎಂಟ್ರಿ ಪಾಸ್ ಮಾಡ್ತೀವಿ ಅಂದರೆ ಕಾಲ್ ಮಾಡಿದ್ದಾರೆ. ನೆಕ್ಸ್ಟು ಪಬ್ಲಿಕ್ ಅದನ್ನು ನಮಗೆ ಪೇ ಮಾಡ್ತಾರಲ್ವಾ, ರೆಸಿಪ್ಟ್ ಎಂಟ್ರಿ ಸೇಮ್ 20,000 ಇಂಟು 2 ರೂಪೀಸ್. ನೆಕ್ಸ್ಟು ಫೈನಲ್ ಕಾಲು ಡ್ಯೂ ಎಂಟ್ರಿ ಮಾಡಬೇಕು. ಎಷ್ಟು ಮಾಡಬೇಕು? ಫೈನಲ್ ಕಾಲಲ್ಲಿ ಅವರು ಎಷ್ಟು ರಿಸೀವ್ ಮಾಡ್ತಿದ್ದಾರೆ? 3 ರೂಪೀಸ್ ರಿಸೀವ್ ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಫೈನಲ್ ಕಾಲಲ್ಲಿ 3 ರೂಪೀಸ್ ಅಲಾಟ್ ಮಾಡ್ತಾರೆ. ಎಷ್ಟು ಶೇರ್ಸು? 20,000 ಶೇರ್ಸ್ ಇಂಟು 3 ರೂಪೀಸ್. ನೆಕ್ಸ್ಟು ರಿಸೀವ್ ಮಾಡಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಇದೆ. ಏನು ಅಡ್ಜಸ್ಟ್ಮೆಂಟು? ದ ಕಂಪ್ನಿ ಮೇಡ್ ಆಲ್ ದ ಕಾಲ್ಸ್ ಆ್ಯಂಡ್ ದ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫೈನಲ್ ಕಾಲ್ 1,000 ಶೇರ್ಸು. ಈ 20,000 ಶೇರ್ಸ್ ಏನಿದೆ, ಈ 20,000 ಶೇರ್ಸಲ್ಲಿ 1,000 ಶೇರ್ಸ್ ಪೇ ಮಾಡ್ತಾ ಇಲ್ಲ. ಅಂದರೆ 1,000 ಶೇರ್ ಹೋಲ್ಡ್ ಮಾಡಿರೋ ಶೇರ್ ಹೋಲ್ಡರು
ಆ ಮನಿನ ಪೇ ಮಾಡ್ತಾ ಇಲ್ಲ. ಸೊ ಅದು ಅರಿಯರ್ ಆಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಅಕಸ್ಮಾತ್ ಅವ್ರು ಏನಾದ್ರು ಮೊದಲೇ ಪೇ ಮಾಡಿದ್ರು, ಫಾರ್ ಎಕ್ಸಾಂಪಲ್ ಇನ್ ಫಸ್ಟ್ ಕಾಲ್ ರೆಸಿಪ್ಟಲ್ಲಿ ಏನಾದ್ರು ಫಸ್ಟೇ ಪೇ ಮಾಡಿದ್ರು ಅಂದರೆ ಇಲ್ಲಿ ಟು ಅಂದರೆ ಅಡ್ವಾನ್ಸು ಅದು ಬಂದಿರೋದು. ಇಲ್ಲಿ ಏನಾಗಿದೆ, ಪೇ ಮಾಡಿಲ್ಲ, ಔಟ್ಸ್ಟ್ಯಾಂಡಿಂಗ್, ಸೊ ಅರಿಯರ್ಸ್ ಅಂತ ಬರುತ್ತೆ. ಎಲ್ಲಿ ಬರುತ್ತೆ, ಇಲ್ಲೇನು ಬರಲ್ಲ, ಡ್ಯೂ ಎಂಟ್ರಿನಲ್ಲಿ ಏನು ಬರಲ್ಲ. ನಮಗೆ ಅರಿಯರ್ ಔಟ್ಸ್ಟ್ಯಾಂಡಿಂಗ್ ಯಾವಾಗ ಆಗೋದು, ಪೇ ಮಾಡಿದಾಗ. ಅಡ್ವಾನ್ಸು ಕೂಡ ಪೇ ಮಾಡಿದಾಗ, ರೆಸಿಪ್ಟ್ ಎಂಟ್ರಿ ಮಾತ್ರ ಅದು ಬರೋದು. ಸೊ 1000 ಪೇ ಮಾಡ್ತಾ ಇಲ್ಲ. ಫೈನಲ್ ಕಾಲ್ ಮನಿ ಈಸ್ 3 rupees. ಅಂದರೆ 3000 rupees ಅವರು ಪೇ ಮಾಡ್ತಾ ಇಲ್ಲ. ಬಟ್ ಅವ್ರು ಪೇ ಮಾಡಬೇಕಾಗಿದ್ದು 20,000 into 3ನ. ಇಲ್ಲ ಅವರು ಪೇ ಮಾಡಿರೋದು ಎಷ್ಟು ಶೇರ್ಸು, 19,000 ಶೇರ್ಸ್ into 3. ಸೊ 57,000 ಅವರು ಇಲ್ಲಿ ಫೈನಲ್ ಕಾಲಲ್ಲಿ ರಿಸೀವ್ ಮಾಡ್ತಿದ್ದಾರೆ. ಈ 3,000 ಅವರಿಗೆ ಅರಿಯರ್ಸ್ ಇದೆ. ನೆಕ್ಸ್ಟ್ ಏನಂತೆ, ಈ 1,000 ಶೇರ್ಸು ಅರಿಯರ್ಸ್ ಇದೆ ಅಲ್ವಾ, ದೀಸ್ ಶೇರ್ಸ್ ವರ್ ಫಾರ್ಫಿಟೆಡ್, ಅಂದರೆ ಫಾರ್ಫಿಟೆಡ್ ಆಗಿದೆ. ಆ ಶೇರ್ ಹೋಲ್ಡರ್ ಪೇ ಮಾಡಿಲ್ಲ, ಅವ್ರು ನೋಟಿಸ್ ಕೊಟ್ಟರು ಪೇ ಮಾಡಿಲ್ಲ ಅಂತ, ಅವ್ರು ಹೆಂಗೋ ಪೇ ಮಾಡಲ್ಲ ಅಂತ ಗೊತ್ತಾಯಿತು. ಇವಾಗ ಅವರು ವೆಯ್ಟ್ ಮಾಡೋದಕ್ಕಾಗಲ್ಲ, ಆ್ಯಸ್ ದೇ ಹ್ಯಾವ್ ಸಮ್ ಕಮಿಟ್ಮೆಂಟ್ಸ್. ಸೊ ನೆಕ್ಸ್ಟ್ ಏನು, ಡ್ಯೂ ಎಂಟ್ರಿ, ಲೈಕ್ ಎಷ್ಟು ಶೇರ್ಸು ಕ್ಯಾನ್ಸಲ್ ಆಗಿದೆ, ಫಾರ್ಫಿಟೆಡ್ ಎಂಟ್ರಿನ ನಾವು ಪಾಸ್ ಮಾಡ್ತೀವಿ. ಏನು ಫಾರ್ಫಿಟೆಡ್ ಎಂಟ್ರಿ, ಪ್ರೀವಿಯಸ್ಲಿ ಲರ್ನ್ ಮಾಡಿರೋಗೆ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಬಿಟೆಡ್ ಟು ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಟು ಕಾಲ್ಸ್ ಇನ್ ಅರಿಯರ್ಸ್ ಅಕೌಂಟ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟು ಟೋಟಲ್ ಪ್ರೈಸ್ ಇದೆ, ಫೇಸ್ ವ್ಯಾಲ್ಯೂ ಆಫ್ ದಟ್ ಶೇರ್, ಅದು ಫುಲ್ಲು ನಾವು ಡೆಬಿಟ್ ಮಾಡ್ತೀವಿ. ಫಾರ್ಫಿಟೆಡ್ ಶೇರ್ಸ್ ಅಕೌಂಟಲ್ಲಿ ಅಂದರೆ ಎಷ್ಟು ಆಲ್ರೆಡಿ ರಿಸೀವ್ ಮಾಡಿದ್ದಾರೆ, ಲೈಕ್ ಇವಾಗ ಇಲ್ಲಿ ಅಪ್ಲಿಕೇಶನ್ ರಿಸೀವ್ ಮಾಡಿದ್ದಾರೆ, ಅಲಾಟ್ಮೆಂಟ್ ರಿಸೀವ್ ಮಾಡಿದ್ದಾರೆ, ಫಸ್ಟ್ ಕಾಲ್ ರಿಸೀವ್ ಮಾಡಿದ್ದಾರೆ, ಅದು ಫುಲ್ ಟೋಟಲ್. ಅಪ್ಲಿಕೇಶನ್ 2 rupees, ದೆನ್ ಅಲಾಟ್ಮೆಂಟಲ್ಲಿ ಅವರು 5 ರಿಸೀವ್ ಮಾಡಿರ್ಬೋದು, ಬಟ್ ನಾವು 5 ಕೂಡ ನಾವು ಲೈಕ್ ಕ್ರೆಡಿಟ್ ಮಾಡೋದಕ್ಕಾಗಲ್ಲ, ಎಕ್ಸ್ಕ್ಲೂಡಿಂಗ್ ಪ್ರೀಮಿಯಮ್. ಸೊ 3 rupees, ದೆನ್ ಫಸ್ಟ್ ಕಾಲ್ 2 rupees, ಟೋಟಲ್ಲು 7 rupeesನ ನಾವು ಫಾರ್ಫಿಟ್ ಮಾಡ್ತೀವಿ. ನೆಕ್ಸ್ಟು ಕಾಲ್ಸ್ ಇನ್ ಅರಿಯರ್ಸ್. ನಮ್ಗೆ ಅರಿಯರ್ಸ್ ಎಷ್ಟಿದೆ ಅಂದರೆ ಫೈನಲ್ ಕಾಲ್ ಅವರು ಪೇ ಮಾಡಿಲ್ಲ, ಫೈನಲ್ ಕಾಲು 3 rupees. ಮತ್ತು ಇಲ್ಲಿ ಟೋಟಲ್ಲು ಎಷ್ಟು ಶೇರ್ ಕ್ಯಾಪಿಟಲು ಫೇಸ್ ವ್ಯಾಲ್ಯೂ ಏನಿದೆ 10 ಈಚ್. ಕ್ವಶನಲ್ಲಿ ಏನಿದೆ ಫೇಸ್ ವ್ಯಾಲ್ಯೂ ಅದನ್ನು ತಗೋಬೇಕು. ಸೊ 1,000 ಶೇರ್ಸ್ ಇಂಟು 10 rupees. ನೆಕ್ಸ್ಟು ಫಾರ್ಫಿಟೆಡ್ ಶೇರ್ಸು ಎಷ್ಟು ರುಪೀಸ್ ರಿಸೀವ್ ಮಾಡಿದ್ದಾರೆ, 7 rupees ಪಬ್ಲಿಕ್ಕಿಂದ ಆಲ್ರೆಡಿ ರಿಸೀವ್ ಮಾಡಿದ್ದಾರೆ. ಸೊ 1,000 into 7. ದೆನ್ ಕಾಲ್ಸ್ ಇನ್ ಅರಿಯರ್ಸು ಎಷ್ಟು ಪೇ ಮಾಡಬೇಕಾಗಿತ್ತು ಅವರು, ಅಲ್ಲಿ ನಾವು ಅಲ್ಲೂ ನೋಡ್ಬೋದು, ಅಂದರೆ 3 rupees ಕೊಡಬೇಕಾಗಿತ್ತು ಅಂತ. ಇಲ್ಲ ಪ್ರೀವಿಯಸ್ ಎಂಟ್ರಿನಲ್ಲಿ ಎಷ್ಟು ಪೇ ಮಾಡಬೇಕಾಗಿತ್ತು, 3 rupees. ಸೊ 3,000. ಫಾರ್ಫಿಟೆಡ್ ಶೇರ್ಸ್, ಕ್ಯಾನ್ಸಲೇಷನ್ ಆಫ್ ಶೇರ್ಸ್ನ ನೋಡಿದ್ದೀವಿ. ಫಾರ್ಫಿಟೆಡ್ ಇವಾಗ ಈ ಶೇರ್ಸ್ನ ರೀಇಶ್ಯೂ ಮಾಡ್ತಾರೆ, ಆ ಎಂಟ್ರೀಸ್ನ ಇವಾಗ ಬರೆಯೋಣ, ಓಕೆನಾ. ಸೊ ಶೇರ್ಸು ಫಾರ್ಫಿಟ್ ಆಗಿದೆ. ನೆಕ್ಸ್ಟು ಈ ಶೇರ್ಸು ಅವರು ರೀಇಶ್ಯೂ ಮಾಡ್ತಿದ್ದಾರಂತೆ, ಎಷ್ಟಕ್ಕೆ, ದೀಸ್ ಶೇರ್ಸ್ ಫಾರ್ ಫಾರ್ಫಿಟೆಡ್ ಮೀನ್ಸ್ 1,000 shares were forfeited and later reissued as fully paid up at 8 rupees. ಸೊ ಆ 1,000 shares ಇದೆ ಅಲ್ವಾ, ಈ 1,000 shares 8 rupeesಗೆ ಅವರು ಮತ್ತೆ ರೀಇಶ್ಯೂ ಮಾಡ್ತಿದ್ದಾರೆ. ಏನು ಅಂದರೆ ಒಂದೇ ಇನ್ಸ್ಟಾಲ್ಮೆಂಟಲ್ಲಿ ಫುಲ್ಲಿ ಪೇಯ್ಡ್ ಅಪ್ ಅಂತ ಹೇಳಿದ್ದಾರೆ. ಫುಲ್ಲಿ ಪೇಯ್ಡ್ ಅಪ್ ಅಂದರೆ ವಾಟ್, 1 installment 8,000 rupees ಇದೆ. ಬಟ್ ಆ್ಯಕ್ಚುಲಿ ಅದು ಇದ್ದಿದ್ದು 1,000 ಇಂಟು ಫೇಸ್ ವ್ಯಾಲ್ಯೂ ಎಷ್ಟಿದ್ದು 10 rupees. ಸೊ 10,000 ರಿಸೀವ್ ಮಾಡೋ ಜಾಗದಲ್ಲಿ 8,000 ಮಾತ್ರ ರಿಸೀವ್ ಮಾಡ್ತಿದ್ದಾರೆ. ಅಂದರೆ ಈ 10 - 8 ಇದೆಯಲ್ಲ, ಈ 2,000 ಇದೆ ಅಲ್ಲ, ಈ 2,000 ಅವರಿಗೆ ಫಾರ್ಫಿಟೆಡ್ ಶೇರ್ಸ್ ಮೇಲೆ ಲಾಸ್. ಏನು ಫಾರ್ಫಿಟೆಡ್ ಶೇರ್ಸ್ ಮೇಲೆ, ಇಶ್ಯೂ ಆಫ್ ಶೇರ್ಸ್ ಮೇಲೆ ಲಾಸ್ ಅಲ್ಲ, ಫಾರ್ಫಿಟೆಡ್ ಶೇರ್ಸ್ ಮೇಲೆ ಲಾಸ್. ಸೊ ಇವಾಗ ಅವರು ಇಶ್ಯೂ ಮಾಡಿದ ತಕ್ಷಣ ಒಂದೇ ಇನ್ಸ್ಟಾಲ್ಮೆಂಟ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ನಾವು ನಿಮಗೆ ಇನ್ಸ್ಟಾಲ್ಮೆಂಟಲ್ಲಿ
ಅಲಾಟ್ಮೆಂಟಲ್ಲಿ ಒಂದ್ಸರಿ, ಫೈನಲ್ ಕಾಲಲ್ಲಿ ಒಂದ್ಸರಿ, ಫಸ್ಟ್ ಕಾಲಲ್ಲಿ ಒಂದ್ಸರಿ ಕಾಲ್ ಮಾಡ್ತೀವಿ, ಪೇ ಮಾಡಿ ಹಂಗೆಲ್ಲ ಏನಿಲ್ಲ. ಇಶ್ಯೂ ಮಾಡಿದ್ದೀವಿ, ನೀವು ಅಪ್ಲಿಕೇಶನ್ ಏನು ಹಾಕ್ಬಿಡಿ, ಡೈರೆಕ್ಟಾಗಿ ಪರ್ಚೇಸ್ ಮಾಡಿ. ಸೊ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್, ಫೋರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಬ್ಯಾಂಕ್ ಅಕೌಂಟ್ ಎಷ್ಟು ರಿಸೀವ್ ಮಾಡ್ತಿರೋದು? 1000 ಶೇರ್ಸ್ ಏನೋ ಫ್ರೀ ಇಶ್ಯೂ ಮಾಡಿದ್ದಾರೆ. ರಿಸೀವ್ ಮಾಡೋದು 8 rupees. ಸೊ 8 ಟೋಟಲ್ 8000. ನೆಕ್ಸ್ಟು ಫೋರ್ಫಿಟೆಡ್ ಶೇರ್ಸಿಂದ ಲಾಸ್ ಎಷ್ಟಾಗ್ತಿದೆ? 10,000. 1000 ಇಂಟು 2, ಸೊ 2000. ಇಲ್ಲ, ಅವರು ಡಿಸ್ಕೌಂಟನ್ನು ಮಾಡಲಿ, ಪ್ರೀಮಿಯಮನ್ನು ಮಾಡಲಿ, ಶೇರ್ ಕ್ಯಾಪಿಟಲಿಗೆ ಅವರು ಎಷ್ಟು ಕಳಿಸ್ಬೇಕು? 10 rupees ನಾಮಿನಲ್ ವ್ಯಾಲ್ಯೂ. ಸೊ 1000 ಇಂಟು 10. ನೆಕ್ಸ್ಟು ಇಲ್ಲಿ ಪ್ರಾಫಿಟ್ ಮಾಡಿದ್ರು, ಇಲ್ಲಿ ರೀಇಶ್ಯೂ ಮಾಡಿದ್ರು. ಪ್ರಾಫಿಟ್ ಮಾಡಿದಾಗ ಅವರು ಆಲ್ರೆಡಿ ಪೇ ಮಾಡಿರ್ತಾರಲ್ವಾ, ಅದು ನಮಗೇನಾಗುತ್ತೆ? ಪ್ರಾಫಿಟ್ ಗೇಯ್ನು. ಇಲ್ಲಿ ರೀಇಶ್ಯೂ ಮಾಡಿದಾಗ ನಮಗೆ ಡಿಸ್ಕೌಂಟಲ್ಲಿ ಮಾಡಿಬಿಟ್ಟಿದ್ವಿ, ಸೊ ಅದು ಲಾಸ್ ಅಲ್ವಾ, ಎಕ್ಸ್ಪೆನ್ಸಸ್. ಟೋಟಲ್ ಪ್ರಾಫಿಟ್ ಎಷ್ಟಿದೆ? 7000. ಓಕೆ. ಟೋಟಲ್ ಲಾಸ್ ಪ್ರಾಫಿಟೆಡ್ ಶೇರ್ಸ್ ಮೇಲೆ ಎಷ್ಟು? 2000. ಸೊ ಈಗ 5000 ಏನು ಬರುತ್ತೆ ಅದನ್ನ ಕ್ಯಾಪಿಟಲ್ ರಿಸರ್ವ್ ಅಕೌಂಟಿಗೆ ನಾವು ಕಳಿಸ್ಬೇಕು. 5000 ಯಾವ ಅಕೌಂಟಿಂದ ನಾವು ಕಳಿಸೋದು? ಪ್ರಾಫಿಟೆಡ್ ಶೇರ್ಸ್ ಅಕೌಂಟಿಂದ. ಬಿಕಾಸ್ ಇಲ್ಲಿ ನಮ್ಗೆ ಏನು ಪ್ರಾಫಿಟ್ ಆಗಿದೆಯಲ್ಲ, ಪ್ರಾಫಿಟೆಡ್ ಶೇರ್ಸ್ ಮೇಲೆ ನಾವು ಪ್ರಾಫಿಟ್ ಅರ್ನ್ ಮಾಡಿರೋದು ಎಷ್ಟು? 5000. ಇವಾಗ ನಮಗೆ ಎಕ್ಸಾಮಲ್ಲಿ ಬ್ಯಾಲೆನ್ಸ್ ಶೀಟು ಕೇಳ್ಬೋದು ಒಂದೊಂದ್ಸರಿ. ಸೊ ಬ್ಯಾಲೆನ್ಸ್ ಶೀಟ್ನ ಇದೇ ಪ್ರಾಬ್ಲಮಲ್ಲಿ ನಾವು ಯಾವ ಥರ ಮಾಡ್ಬೋದು ಅಂತ ನೋಡೋಣ. ಸೊ ಜರ್ನಲ್ ಎಂಟ್ರೀಸ್ ಏನೋ ಆಯಿತು. ನೆಕ್ಸ್ಟು ಬ್ಯಾಲೆನ್ಸ್ ಶೀಟ್ ನೋಡೋಣ. ನೀವು ನೋಡ್ಬೋದು ಏನಿದು ವರ್ಟಿಕಲ್ ಫಾರ್ಮಲ್ಲಿ ಬರ್ತಿದ್ದಾರೆ, ನಾವು ಇಂಥದ್ದು ಹಾರಿಜಾಂಟಲಲ್ಲಿ ಅಲ್ವಾ ಮಾಡಿರೋದು ಬ್ಯಾಲೆನ್ಸ್ ಶೀಟ್ ಅಂತ. ಬಟ್ ಕಂಪ್ನೀಸಲ್ಲಿ ವರ್ಟಿಕಲ್ ಫಾರ್ಮ್ಯಾಟ್ ಆಫ್ ಬ್ಯಾಲೆನ್ಸ್ ಶೀಟೇ ಮಾಡೋದು. ಓಕೆನಾ? ಫಾರ್ಮ್ ಆಗಿದ್ರೆ ಅದು ನಾವು ಹಾರಿಜಾಂಟಲ್ ಮಾಡಿದ್ವು, ಈ ಕಡೆ ಲಯಬಿಲಿಟೀಸು, ಆ ಕಡೆ ಅಸೆಟ್ಸ್ ಅಂತ. ಬಟ್ ಕಂಪ್ನಿನಲ್ಲಿ ಫಸ್ಟು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್, ನೆಕ್ಸ್ಟು ಅಸೆಟ್ಸು. ಸೊ ಈ ಫಾರ್ಮ್ಯಾಟ್ನ ನಾವು ಡೆಪ್ತ್ ಆಗಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಕಂಪ್ನಿ ಅಂತ ಬರುತ್ತಲ್ಲ, ಅದರಲ್ಲಿ ಲರ್ನ್ ಮಾಡೋಣ. ಈ ಲೆಸನಲ್ಲಿ ನಮಗೆ ಇಷ್ಟು ಮೇನ್ ಹೆಡ್ಸ್ ಇದ್ದರೆ ಸಾಕು. ಸೊ ಫಸ್ಟು ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸು, ನೆಕ್ಸ್ಟು ಅಸೆಟ್ಸು. ಈಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ ಫಸ್ಟು ಶೇರ್ ಹೋಲ್ಡರ್ಸ್ ಫಂಡ್ ಬರುತ್ತೆ. ಅದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡಲ್ಲಿ ನಮಗೆ ಶೇರ್ ಕ್ಯಾಪಿಟಲ್ ಬರುತ್ತೆ. ಶೇರ್ ಕ್ಯಾಪಿಟಲಲ್ಲಿ ಎಷ್ಟು ಶೇರ್ ಕ್ಯಾಪಿಟಲ್ ಇದೆ ನಮ್ಮ ಹತ್ರ ಅದನ್ನು ನಾವು ಎಂಟರ್ ಮಾಡಬೇಕು. ನಾವು ಇಶ್ಯೂ ಮಾಡಿದ್ದು 20,000 ಈಕ್ವಿಟಿ ಶೇರ್ಸು. ಈ 20,000 ಈಕ್ವಿಟಿ ಶೇರ್ಸು ಫೇಸ್ ವ್ಯಾಲ್ಯೂ ಎಷ್ಟು? 10 rupees ಅಲ್ವಾ. ಸೊ 20,000 ಇಂಟು 10, 2 lakh ಕ್ಯಾಪಿಟಲ್ ನಮ್ಮ ಹತ್ರ ಇದೆ, ಅದನ್ನು ನಾವು ತೋರಿಸ್ಬೇಕು. ನೆಕ್ಸ್ಟು ಶೇರ್ ಕ್ಯಾಪಿಟಲ್ ಏನೋ ಆಯಿತು. ನೆಕ್ಸ್ಟ್ ನಮ್ಮ ಹತ್ರ ಸೆಕ್ಯೂರಿಟಿ ಪ್ರೀಮಿಯಮ್ ಇದೆ, ಕ್ಯಾಪಿಟಲ್ ರಿಸರ್ವ್ ಇದೆ. ಅದನ್ನು ನಾವು ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಅನ್ನೋ ಹೆಡ್ಡಲ್ಲಿ ತೋರಿಸ್ತೀವಿ. ಫಸ್ಟು ಸೆಕ್ಯೂರಿಟಿ ಪ್ರೀಮಿಯಮು 20,000 ಶೇರ್ಸಲ್ಲಿ ನಮಗೆ ಪ್ರೀಮಿಯಮ್ ಇದ್ದಿದೆ ಎಷ್ಟು? 2 rupees ಅಲ್ವಾ. 20,000 ಶೇರ್ಸು ಪ್ರೀಮಿಯಮು 2 rupees. ಇಲ್ಲಿ ನೀವು ನೋಡ್ತೀವಿ, ಲೈಕ್ ಇಲ್ಲೇ ಹೇಳಿದ್ದಾರೆ ಪ್ರೀಮಿಯಮ್ ಆಫ್ 2 per share. ಸೊ ಸೆಕ್ಯೂರಿಟಿ ಪ್ರೀಮಿಯಮಲ್ಲಿ ನಮ್ಮ ಹತ್ರ 40,000 ಇದೆ. ಕ್ಯಾಪಿಟಲ್ ರಿಸರ್ವ್ ಜನರಲ್ ಎಂಟ್ರೀಸಲ್ಲಿ ನೋಡಿ ನೀವು ಬೇಕಾದ್ರೆ. ಕ್ಯಾಪಿಟಲ್ ರಿಸರ್ವಿಗೆ ನಾವು ಎಷ್ಟು ಟ್ರಾನ್ಸ್ಫರ್ ಮಾಡಿದ್ದೀವಿ? ಈ 7,000 ನಮಗೆ ಇಶ್ಯೂ ಆಫ್ ಶೇರ್ಸಲ್ಲಿ ಪ್ರಾಫಿಟ್ ಆಗಿತ್ತು, ಅಂದರೆ ನಾವು ಮತ್ತೆ ರೀಫಂಡ್ ಮಾಡಿರಲ್ಲ ಅಲ್ವಾ, ಅದು ನಮ್ಮಲ್ಲೇ ರಿಟೈನ್ ಆಗಿರುತ್ತೆ. ನೆಕ್ಸ್ಟ್ ಈ 2,000 ರೀಇಶ್ಯೂ ನಾವಿಲ್ಲಿ 8 rupeesಗೆ ಕೊಡೋದ್ರಿಂದ 2 rupees ಲಾಸ್ ಆಗಿತ್ತು 1,000 ಶೇರ್ಸ್ ಮೇಲೆ. ಸೊ ಈ 2,000 ಆಗುತ್ತೆ. 7,000 ಮೈನಸ್ 2,000. ಈ 5,000 ನಾವು ಕ್ಯಾಪಿಟಲ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಬೈ ಸೇಯಿಂಗ್ ಫಾರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್. ನೆಕ್ಸ್ಟ್ ಇದನ್ನು ಟೋಟಲ್ ಮಾಡಬೇಕು. 2,45,000 ಬರುತ್ತೆ. ಸೊ ಟೋಟಲ್ ಆಫ್ ಈಕ್ವಿಟಿ ಆ್ಯಂಡ್ ಲಯಬಿಲಿಟಿ ಇಸ್ 2,45,000. ಬ್ಯಾಲೆನ್ಸ್ ಶೀಟ್ ನಮ್ಗೇನು ಹೇಳುತ್ತೆ? ಅಸೆಟ್ಸ್ ಆರ್ ಆಲ್ವೇಸ್ ಈಕ್ವಲ್ಸ್ ಟು ಲಯಬಿಲಿಟೀಸ್, ಅಂದರೆ ಅಸೆಟ್ಸ್ ಈಕ್ವಲ್ಸ್ ಟು ಲಯಬಿಲಿಟಿ ಪ್ಲಸ್ ಕ್ಯಾಪಿಟಲ್. ನೆಕ್ಸ್ಟ್ ಇವಾಗ ಅಸೆಟ್ಸ್ನ ನಾವು 2,40,000 ಇದೆಯಾ ಅಂತ ನೋಡಬೇಕು. ಅಸೆಟ್ಸಲ್ಲಿ ನಾನ್ ಕರೆಂಟ್ ಅಸೆಟ್ ಆ್ಯಂಡ್ ಕರೆಂಟ್ ಅಸೆಟ್ ಬರುತ್ತೆ. ನೀವು ಇಲ್ಲಿ ನೋಡ್ಬೋದು ನಾನ್ ಕರೆಂಟ್ ಲಯಬಿಲಿಟಿ, ಕರೆಂಟ್ ಲಯಬಿಲಿಟಿ ಏನು ಬರದೇ ಇಲ್ವಲ್ಲ. ಬಿಕಾಸ್ ನಮ್ಗೆ ಇದರಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ ಆಗಿರಲಿ, ಕರೆಂಟ್ ಲಯಬಿಲಿಟಿ ಆಗಿರಲಿ, ಈ ಥರ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಇಲ್ಲ. ಇವಾಗ ಇದರಲ್ಲೂ ನಾನ್ ಕರೆಂಟ್ ಇದೆಯಾ?
ನಾನ್ ಕರೆಂಟ್ ಅಸೆಟ್ ಯಾವುದು ಇಲ್ಲ. ಲೈಕ್ ನಾನ್ ಕರೆಂಟ್ ಅಸೆಟ್ ಅಂದರೆ ಫಿಕ್ಸ್ಡ್ ಅಸೆಟ್ಸು. ಕರೆಂಟ್ ಅಸೆಟ್ ನಮ್ಮ ಹತ್ರ ಇದೆ ಬ್ಯಾಂಕ್. ಬಿಕಾಸ್ ನಾವು ಏನೇ ರಿಸೀವ್ ಮಾಡಿದ್ರು ಶೇರ್ಸ್ ರಿಲೇಟೆಡ್ ಬ್ಯಾಂಕಿಂದನಲ್ವ ರಿಸೀವ್ ಮಾಡೋದು. ಎಷ್ಟು ನಮ್ಮ ಹತ್ರ ಬ್ಯಾಂಕ್ ಇದೆ ಅದು ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟಲ್ಲಿ ನಾವು ಏನಿದೆ ಕ್ಯಾಶ್ ಇದ್ದರೆ ಕ್ಯಾಶ್ ಈಕ್ವಲೆಂಟ್ ಅಂದರೆ ಚೆಕ್ ಬರ್ಬೋದು, ಬ್ಯಾಂಕಲ್ಲಿರೋದು ಅಮೌಂಟ್ ಇರ್ಬೋದು, ಅದೆಲ್ಲ ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ ಸಬ್ಜೆಕ್ಟಲ್ಲಿ ಬರುತ್ತೆ. ನೀವು ಫಸ್ಟ್ ಎಂಟ್ರಿ ನೋಡ್ಬೋದು. ಅಪ್ಲಿಕೇಶನ್ ರೆಸಿಪ್ಟ್ ನಮ್ಗೆ ಬಂದಾಗ 30,000 ಶೇರ್ಸಿಗೆ ಅಪ್ಲೈ ಮಾಡ್ತೀವಿ. ಮೀನ್ಸ್ ಓವರ್ ಸಬ್ಸ್ಕ್ರೈಬ್ ಆಗೋಗಿತ್ತು. ಆ 30,000 ಅಪ್ಲಿಕೇಶನ್ ಇಷ್ಟು 2 rupees. ಟೋಟಲ್ ನಾವು 60,000 ರಿಸೀವ್ ಮಾಡಿದ್ದು. ಆ 60,000ಅಲ್ಲಿ ಎಷ್ಟು 10,000 ಶೇರ್ಸ್ ಅಂದರೆ ಇಲ್ಲಿದ್ದಿಲ್ಲ 10,000 ಇಂಟು 2 ರೀಫಂಡ್ ಮಾಡಬೇಕು. ಬೇಕಾದ್ರೆ ನೀವು ಥರ್ಡ್ ಎಂಟ್ರಿ ನೋಡ್ಬೋದು. ಈಕ್ವಿಟಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂತ ಮಾಡಿದ್ದೀವಿ. ಅದೇ ಥರ 60,000 ಮೈನಸ್ 20,000 ಅಂದರೆ ರೀಫಂಡ್ ಮಾಡಿದ್ದೀವಿ. ನಾವು ಬ್ಯಾಂಕಲ್ಲಿ ಏನೋ ನಮ್ಮ ಹತ್ರ ಎಷ್ಟಿದೆ ಅಷ್ಟನ್ನು ಮಾತ್ರ ನಾವು ತೋರಿಸೋದು, ಅಕ್ಯುರೇಟಾಗಿ ತೋರಿಸ್ಬೇಕು. ಸೊ 60,000 ಮೈನಸ್ 20 ಮಾಡಿದ್ರೆ ಅಪ್ಲಿಕೇಶನಲ್ಲಿ ನಮ್ಮ ಹತ್ರ 40,000 ರಿಟೈನ್ ಆಗಿದೆ. ನೆಕ್ಸ್ಟು ಇವಾಗ ಟೋಟಲ್ ಬ್ಯಾಂಕಲ್ಲಿ ಎಷ್ಟಿದೆ ಅದನ್ನು ನೋಡಬೇಕು. ಇದು 40,000 ಅಪ್ಲಿಕೇಶನಿಂದ ಬಂದಿದೆ. ನೆಕ್ಸ್ಟ್ 1 lakh, ಈ 1 lakh ಲೈಕ್ ಅಲಾಟ್ಮೆಂಟಲ್ಲಿ ಬಂದಿದೆ. ನೆಕ್ಸ್ಟ್ 40,000 ಫಸ್ಟ್ ಕಾಲ್, 57,000 ಫೈನಲ್ ಕಾಲ್. ಎಂತ ಫೈನಲ್ ಕಾಲ್ 57,000? ನಮ್ಮ ಹತ್ರ 1,000 ಶೇರ್ಸ್ದು ಏನಿದೆ ಲೈಕ್ ಅರಿಯರ್ಸ್ ಇದೆ, ಅದಕ್ಕೆ ಬ್ಯಾಂಕಲ್ಲಿ ನಾವು ರಿಸೀವ್ ಮಾಡಿರೋದು 57,000 ಅಷ್ಟೇ. ಸೊ ಇದು ನೆಕ್ಸ್ಟ್ 8,000 ಯಾವುದು ಫೋರ್ಫಿಟೆಡ್ ಶೇರ್ಸ್ನ ರೀಇಶ್ಯೂ ಮಾಡಿದ್ದು. ನಿಮ್ಗೆ ಯಾಕೆ ಇರುತ್ತೆ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್, ಫೋರ್ಫಿಟೆಡ್ ಶೇರ್ಸ್ ಅಕೌಂಟ್ ಡೆಬಿಟೆಡ್ ಟು ಕ್ಯಾಪಿಟಲ್ ಅಕೌಂಟ್ ಅಂತ. ಬಟ್ ಅಲ್ಲಿರೋ 8,000 ಮಾತ್ರ ತೊಗೋಬೇಕು, ಫೋರ್ಫಿಟೆಡ್ ತೊಗೊಳ್ಳಲ್ಲ. ಇಲ್ಲಿ ನಾವೇನು ಬ್ಯಾಂಕ್ ತೋರಿಸ್ಬೇಕಾಗಿರೋದು. ನೀವು ಬೇಕಾದ್ರೆ ಶಾರ್ಟ್ಕಟ್ ಯೂಸ್ ಮಾಡ್ಬೋದು. ಬ್ಯಾಂಕ್ ಎಲ್ಲೆಲ್ಲಿ ಡೆಬಿಟ್ ಆಗಿದೆ ಅದನ್ನು ಫುಲ್ಲು ಆ್ಯಡ್ ಮಾಡಿ, ಎಲ್ಲೆಲ್ಲಿ ಕ್ರೆಡಿಟ್ ಆಗಿದೆ ಅದನ್ನು ಲೆಸ್ ಮಾಡಿ, ಟೋಟಲ್ ಏನು ಅಮೌಂಟ್ ಬರುತ್ತೆ ಅದನ್ನು ಬ್ಯಾಂಕಲ್ಲಿ ಬರುತ್ತೆ. ಸೊ ಇವಾಗ ಇಲ್ಲಿ ನಮಗೆ ಡೆಬಿಟ್ ಆಗಿದೆ, ಇದು ಕ್ರೆಡಿಟ್ ಆಗಿದೆ. ಸೊ ಡೆಬಿಟಲ್ಲಿ ಕ್ರೆಡಿಟ್ನ ಲೆಸ್ ಮಾಡಿ 40,000 ಅಪ್ಲಿಕೇಶನ್ ಬಂದಿದೆ. ಇದನ್ನು ಟೋಟಲ್ ಅಂದರೆ 40,000 ಪ್ಲಸ್ 1 lakh ಪ್ಲಸ್ 40,000 ಪ್ಲಸ್ 47,000 ಪ್ಲಸ್ 8,000 ಮಾಡಿದರೆ ನಮಗೆ 2,45,000 ಬರುತ್ತೆ. ಏನು ಬ್ಯಾಂಕ್. ಇವಾಗ ಕಂಪ್ನಿ ಬ್ಯಾಂಕಲ್ಲಿ 2,45,000 ಇದೆ. ನೆಕ್ಸ್ಟ್ ಅಸೆಟ್ಸ್ ಇನ್ನೇನು ಇಲ್ಲ, ಅಸೆಟ್ಸ್ನ ಆ್ಯಡ್ ಮಾಡಿದ್ರೆ 2,45,000 ಬರುತ್ತೆ. ಸೊ ನಮ್ಮ ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗಿದೆ. ಅಸೆಟ್ಸ್ ಈಕ್ವಲ್ಸ್ ಟು ಲ್ಯಾಬಿಲಿಟೀಸ್ ಅಂದರೆ ಲ್ಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸೊ ಇಶ್ಯೂ ಆಫ್ ಶೇರ್ಸಲ್ಲಿ ನಾವು ಇಲ್ಲಿವರೆಗೂ ಏನೇನು ಪ್ರಾಕ್ಟೀಸ್ ಮಾಡಿದ್ದೀವಿ ಅದನ್ನು ಮತ್ತೆ ನೀವು ಕೂತ್ಕೊಂಡು ಎಲ್ಲ ಸಮ್ಸ್ ನೋಡಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ನಿಮ್ಮ ಟೆಕ್ಸ್ಟ್ ಬುಕ್ಸ್ ಇರ್ಬೋದು ಅಥವಾ ಬೇರೆ ಏನೇ ಸೋರ್ಸ್ ಇರ್ಬೋದು, ಅಲ್ಲಿ ನೀವು ಕಲೆಕ್ಟ್ ಮಾಡಿ ಆ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡಿ. ಏನೇ ಡೌಟ್ ಇದ್ದರೂ ನೀವು ನಮಗೆ ಕೇಳ್ಬೋದು. ನಾವು ನಿಮಗೆ ಹೆಲ್ಪ್ ಮಾಡೋದಕ್ಕೆ ನಾವಿಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.